ಜಾನಕಿ ಅಂತಿಮ ದರ್ಶನವನ್ನ ಪಡೆದು ಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಖ ಭಾವುಕರಾದರು. ಮಧ್ಯಾಹ್ನದವರೆಗೂ ಸಾರ್ವಜನಿಕರು ಹಾಗೂ ಗಣ್ಯರಿಗೆ ಅಂತಿಮ ದರ್ಶನಕ್ಕೆ ಅವಕಾಶ ಇದೆ. ಗಾನ ಕೋಗಿಲೆಯ ದರ್ಶನಕ್ಕೆ ಸಾವಿರಾರು ಜನ ಬರ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ಬಂದು ಪಾರ್ಥಿವದ ಅಂತಿಮ ದರ್ಶನ ಪಡಿತಾ ಇದ್ದಾರೆ. ಪ್ರಿಯ ಶಿಷ್ಯನ ಜಾಗದಲ್ಲಿ ಅವರ ಸಮಾಧಿ ಆಗಲಿದೆ. ನಾನು ನಮ್ಮ ಕರ್ನಾಟಕದ ಸಂಗೀತ ಸಂಘದ ಪರವಾಗಿ ಒಂದು ನಿರ್ಧಾರ ತೆಗೆದುಕೊಂಡು ಇವತ್ತು ಹೇಳ್ತಾ ಇದ್ದೀನಿ. ಆ ಶಿಷ್ಯ ಒಪ್ಪಿದರೆ, ಅವ್ರ ಕುಟುಂಬದವರು ಒಪ್ಪಿದರೆ, ನಾವು ಅಲ್ಲಿ ಜಾನಕಮ್ಮನವರ ಬೃಹತ್ ಧ್ಯಾನ ಮಂಟಪದ ಒಂದು ಮೆಮೋರಿಯಲನ್ನು ನಿರ್ಮಿಸ್ತೇವೆ. ಅದಕ್ಕೆ ನಮ್ಮ ಸಂಗೀತದ ಸಂಘದ ಪೂರ್ತಿ ನೆರವೇರುತ್ತೆ. ಸಾರ್ವಜನಿಕರು, ಅವರ ಅಭಿಮಾನಿಗಳು, ಸರ್ಕಾರ ಇದ್ರ ಜೊತೆಯಲ್ಲಿ ಕೈಗೂಡಿಸ್ಬೇಕು ಅಂತ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು. ಇತ್ತೀಚೆಗೆ ಅವರ ಮಗ ತೀರ್ಕೊಂಡ, ಆಗ ನಾನು ಬಂದಿದ್ದೆ. ಅವ್ರ ಜೊತೆಯಲ್ಲಿ ಕಾಲ ಕಳೆದು ಹೋದೆ. ಆ್ಯಕ್ಚುಲಿ ಮಗನ ನಿರ್ಗಮನವೇ ಅವ್ರಿಗೆ ತ್ರಾಣವನ್ನು ಕಡಿಮೆ ಮಾಡ್ತು. ಆ್ಯಕ್ಚುಲಿ ಆಕೆ ಇನ್ನೂ 2-3 ವರ್ಷ ಬದುಕಿರುವಂಥ ಚಾನ್ಸಸ್ ಇತ್ತು. ಆದರೆ ಮಗನ ಕಳ್ಕೊಂಡ ದುಃಖದಿಂದ ಆಕೆ ನಮ್ಮನ್ನು ಅಗಲಿದ್ದಾರೆ. ಆದರೂ ಆ ತಾಯಿದು ಪೂರ್ಣ ಜೀವನ, ಸಂಪೂರ್ಣ ಗಾಯನ ನಮ್ಮ ಕರುನಾಡಿಗೆ ಆಕೆ ಒಂದು ಕೋಡು. ಆಕೆಯ ನೆನಪನ್ನು ನಾವು ಒಂದು ಧ್ಯಾನ ಮಂಟಪದ ಮುಖಾಂತರ, ಸಂಗೀತ ಶಾಲೆಯ ಮುಖಾಂತರ ಮುಂದಿನ ಪೀಳಿಗೆ ರವಾನಿಸೋದು ನಮ್ಮೆಲ್ಲ ಕರ್ತವ್ಯ ಆಗಿದೆ. ಥ್ಯಾಂಕ್ ಯು. ಐಶ್ವರ್ಯ ಅವರೇ, ಎಂತಹ ಮೇರು ಪರ್ವತ, ಮೇರು ಶಿಖರ ಎಸ್ ಜಾನಕಿ ಅವರು. ಭಾರತೀಯ ಸಂಗೀತ ಲೋಕ ನಿಜಕ್ಕೂ ಕೂಡ ಬಡವಾಗಿದೆ ಇವತ್ತು, ತುಂಬಲಾರದ ನಷ್ಟ. ಈ ಸಂದರ್ಭದಲ್ಲಿ ಹೇಗೆ ಜಾನಕಿ ಅವ್ರನ್ನ ನೆನಪಿಸ್ಕೊಳ್ತಿರ್ತಾವು? ನೀವ್ ಹೇಳ್ದಂಗೆ ಇಂಡಿಯನ್ ಮ್ಯೂಸಿಕ್ಗೆ ಇರ್ರಿಪ್ಲೇಸಬಲ್ ಲಾಸ್. ಯಾಕಂದ್ರೆ ಐ ಥಿಂಕ್ ಅದೇ ಆಲ್ಮೋಸ್ಟ್ ಯಾವುದೋ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, 1957 ಇಂದಾನೇ ಜಾನಕಿ ಅಮ್ಮ ಅವರು ಸಂಗೀತ ಕ್ಷೇತ್ರದಲ್ಲಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆಲ್ಮೋಸ್ಟ್ 60 ವರ್ಷಗಳ ಕಾಲ ಅವರು ಸಂಗೀತ ಸೇವೆನ ಸಲ್ಲಿಸ್ತಾ ಇದ್ರು. ಸೊ ನಾನು ಸಹ ಫಿಲ್ಮ್ ಸಂಗೀತ ಆಗಿರ್ಲಿ ಅದನ್ನ ಕಲಿಯಕ್ ಸ್ಟಾರ್ಟ್ ಮಾಡಿದ್ದೆ ಎಸ್ ಜಾನಕಿ ಅಮ್ಮ ಅವರ ಹಾಡುಗಳಿಂದ. ಸೊ ಒಂದಷ್ಟು ಸಿಡಿಗಳು ಎಲ್ಲ ಎಸ್ ಜಾನಕಿ ಅಮ್ಮ ಸಾಂಗ್ಸ್. ಸೊ ಐ ಥಿಂಕ್ until we die we will be singing her songs. No doubt. Yeah. So ಅವರು ಇವತ್ತು ಫಿಸಿಕಲಿ ನಮ್ಮನ್ನ ಬಿಟ್ಟು ಹೋಗಿರಬಹುದು, ಆದ್ರೆ ಮ್ಯೂಸಿಕಲಿ ಐ ಥಿಂಕ್ she will always be with us. ಯಾಕಂದ್ರೆ we will never stop singing ಜಾನಕಿ ಅಮ್ಮ songs. And ಅವರ ಹಾಡುಗಳು ಐ ಥಿಂಕ್ ಒಂದು ಇನ್ಸ್ಟಿಟ್ಯೂಷನ್ ತರ. ಎಸ್ಪೆಷಲಿ ಸಾಂಗ್ಸ್ ಲೈಕ್ ಹೇಮಾವತಿ ಚಿತ್ರದಲ್ಲಿ ಶಿವ ಶಿವ ಎನ್ನದ ನಾಲಿಗೆಯಕ್ಕೆ ಅಂತ ಒಂದು ಹಾಡನ್ನ ಹಾಡಿದ್ದಾರೆ. ಅಂಡ್ ಆ ಕಾಲದಲ್ಲಿ ಇವಾಗ ನಾವು ಹಾಡೋ ತರ ಟೇಕ್ಸ್ ಆಗಿರ್ಲಿ ಅಥವಾ ಕಟ್ ಮಾಡಿ ಕರೆಕ್ಟ್ ಮಾಡೋದಾಗಿರ್ಲಿ ಆ ತರ ಏನು ಇರ್ತಿರ್ಲಿಲ್ಲ. ಅಂಡ್ ಇಡೀ ಸಾಂಗ್ ನ ಒಂದೇ ಟೇಕಲ್ಲಿ ಹಾಡ್ಬೇಕಾಗಿತ್ತು. ಸೊ ಆ ಒಂದು ಹಾಡು ತುಂಬಾನೇ ಕ್ಲಿಷ್ಟಕರವಾದ ಒಂದು ಹಾಡು. ಅಂಡ್ ಆ ತರ ಹಾಡನ್ನ ಅಷ್ಟು ಸೊಗಸಾಗಿ ಹಾಡಿರೋ ಜಾನಕಿ ಅಮ್ಮ. ಅಂಡ್ ಅದೇ ತರ ಈ ಕಡೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಆದ್ರೆ ಈ ಕಡೆ ಇನ್ನು ತುಂಬಾ ಪೆಪ್ಪಿ ಆಗಿರೋ ಹಾಡುಗಳು, ಎಲ್ಲಾ ಭಾವಕ್ಕೂ ಒಂದು ಹಾಡಿ ಇದ್ದೇ ಇರುತ್ತೆ ಜಾನಕಿ ಅಮ್ಮ ಅವರು ಹಾಡಿರೋದು. ಅಂದ್ರೆ ಎಲ್ಲಾ ಭಾವಕ್ಕೂ ಜೀವ ತುಂಬ್ತಾ ಇದ್ರು ಜಾನಕಿ ಅಮ್ಮ ಅವರು. ಫಾರ್ ಶೋರ್. ನಾವು ಐ ಥಿಂಕ್ ಒಂದು ವಿಡಿಯೋನ ನೋಡ್ಬೇಕು ಅನ್ನೋದು ಇಲ್ಲ, ಸುಮ್ನೆ ಕೇಳಿಸ್ಕೊಂಡ್ರೇನೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಯಾವ ತರ ಹಾಡು ಅಥವಾ ಯಾವ ಭಾವದಲ್ಲಿರೋ ಹಾಡು ಅಂತ ಈಸಿಯಾಗಿ ಗೊತ್ತಾಗುವಂತ. ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ವರ್ಸಟೈಲ್ ಸಿಂಗರ್ಸ್ ಇಂಡಿಯಾ ಹ್ಯಾಸ್ ಎವರ್ ಸೀನ್. ಐಶ್ವರ್ಯ ಅವರೇ, ಈಗ ಉದಯೋನ್ಮುಖ ಗಾಯಕಿಯಾಗಿ ತಾವು ಇಂತಹ ಮೇರು ಶಿಖರದ ಒಂದು ಸ್ಪೆಷಾಲಿಟಿ ಬಗ್ಗೆ ಹೇಳೋದಾದರೆ, ಜಾನಕಮ್ಮನವರನ್ನ ಅವರ ಹಾಡು ಬಹಳಷ್ಟು ವಿಶೇಷತೆ ನಿಜ. ಆದರೆ ಒಬ್ಬ ಹಿನ್ನೆಲೆ ಗಾಯಕಿಯಾಗಿ ತಮಗೂ ಕೂಡ ಆ ಸೂಕ್ಷ್ಮತೆಗಳು ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಸೊ ತಾವು ಕಂಡ ಹಾಗೆ ಸ್ಪೆಷಾಲಿಟಿ ಏನು? ಅದೇ ನಾನು ಇವಾಗ್ಲೇ ಹೇಳ್ದಂಗೆ
ಒಂದೇ ಒಂದು ಜಾನರ್ ಅಂತ ಜಾನಕಿ ಅಮ್ಮಂಗ್ ಇಲ್ಲವೇ ಇಲ್ಲ. ಅಂಡ್ ಐ ಥಿಂಕ್ ಅವ್ರು ಹಾಡದೇ ಇರುವಂತಹ ಜಾನರೇ ಇಲ್ಲ. ಆ, ಒಂದು ಶಾಸ್ತ್ರೀಯ ಸಂಗೀತ ಆಗ್ಲಿ, ಲೈಕ್ ನಾ ಹೇಳ್ದಂಗೆ ಶಿವ ಶಿವ ಎನ್ನದ ನಾಲಿಗೆಗೆ, ಅದೇ ತರ ವಿ ಹ್ಯಾವ್ ಸಾಂಗ್ಸ್ ಲೈಕ್ ಹಳ್ಳಿ ಮೇಷ್ಟ್ರೆ ಹಳ್ಳಿ ಮೇಷ್ಟ್ರೆ. ಸೊ ಆ ಒಂದು ನೀವು ಸ್ಪೆಕ್ಟ್ರಮ್ ನೋಡಿದ್ರೆ ಎಷ್ಟು ಹಾಡುಗಳನ್ನ ಹಾಡಿದ್ದಾರೆ, ಎಷ್ಟು ವರ್ಸಿಟೈಲ್. ಅಂಡ್ ಆ ನಿಮಗೆ ಅವರು ಈ ತರ ಹಾಡನ್ನು ಹಾಡ್ತಾರ, ಈ ತರ ಹಾಡನ್ನು ಹಾಡ್ತಾರ ಅಂತ ನಿಮ್ಗೆ ನೆನೆಸ್ಕೊಳಕ್ಕೂ ಆಗಲ್ಲ. ಸೊ ಅಷ್ಟು ಹಾಡುಗಳನ್ನ ಆ ಒಂದು ಎಕ್ಸ್ಪ್ರೆಷನ್ ಆಗಿರ್ಲಿ, ಐ ಥಿಂಕ್ ಶಿ ವಾಸ್ ಅನ್ ಎಕ್ಸ್ಪ್ರೆಷನ್ ಕ್ವೀನ್. ಅದನ್ನ ಯಾರು ಬೀಟ್ ಮಾಡಕ್ ಆಗಲ್ಲ. ಸೊ ಒಂದು ಚಿಕ್ಕ ಚಿಕ್ಕ ನುವಾನ್ಸಸ್ ಆಗಿರ್ಲಿ, ನಾನ್ ಹೇಳ್ದಂಗೆ ಅದು ಶಿ ಇಸ್ ಅನ್ ಎನ್ಸೈಕ್ಲೋಪೀಡಿಯಾ. ನೀವು ಒಂದು ಸಿಂಗಿಂಗ್ ಅಲ್ಲಿ ಏನಾದ್ರೂ ತಿಳ್ಕೊಬೇಕಂದ್ರೆ ಎಸ್ ಜಾನಕಿ ಅಮ್ಮ ಅವ್ರ ಹಾಡುಗಳನ್ನ ಕೇಳಿಸ್ಕೊಂಡ್ರೆ ಐ ಥಿಂಕ್ ನಿಮ್ಗೆ ಶಿ ವುಡ್ ಹವ್ ಕವರ್ಡ್ ಎವ್ರಿಥಿಂಗ್. ಸೊ ಎಸ್, ಐಶ್ವರ್ಯ ಅವರೇ, ಜಾನಕಿ ಅವರನ್ನ ನೆನಪಿಸ್ಕೊಳ್ತಾ ಶಿವ ಶಿವ ಹಾಡು ಹಾಡೋದಾದ್ರೆ ನಮ್ಮೆಲ್ರಿಗೋಸ್ಕರ. ಹಾ, ಶೋರ್ ಪ್ಲೀಸ್ ಪ್ಲೀಸ್. ಶಿವ ಶಿವ ಎನ್ನದ ನಾಲಿಗೆಗೆ, ಶಿವ ಶಿವ ಎನ್ನದ ನಾಲಿಗೆಗೆ, ಶಿವನನು ಸ್ಮರಿಸದ ಜೀವವು ಏಕೆ, ಶಿವ ಶಿವ ಎನ್ನದ ನಾಲಿಗೆ ಏಕೆ, ಶಿವನನು ಸ್ಮರಿಸದ ಜೀವವು ಏಕೆ, ಶಿವ ಶಿವ ಎನ್ನದ ನಾಲಿಗೆ ಏಕೆ. ಇದು ಈ ಹಾಡೇನಿದೆ, ಇದು ಜಾನಕಿಯವರು ಹಾಡುವಂತಹ ಸಂದರ್ಭದಲ್ಲಿ ಬಹಳ ಭಯಪಟ್ಟು ಹಾಡಿದಂತಹ ಹಾಡು ಅಂತ ಹೇಳೋದನ್ನು ಕೂಡ ನಾವು ಕೇಳಿಸ್ಕೊಂಡಿದ್ದೀವಿ. ಅಂದರೆ ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರೂ ಕೂಡ ಅವರು ಹಾಡುವಂತಹ ಸಂದರ್ಭದಲ್ಲಿ ಅವ್ರಿಗಿದ್ದಂತಹ ಭಯ ಇರ್ಬೋದು, ಅದು ಅವರ ಉನ್ನತಕ್ಕೆ ಒಂದು ಉದಾಹರಣೆ ಅಂತಲೇ ಹೇಳಬೇಕಾಗತ್ತೆ. ಇದರ ಜೊತೆಗೆ ಜಾನಕಮ್ಮನವ್ರಿಗೆ ಅವರೇ ಸಾಟಿ ಸ್ವರ ವೈವಿಧ್ಯದಲ್ಲಿ. ಚಿಕ್ಕ ಮಗುವಿನಿಂದ ಹಿಡ್ಕೊಂಡು ಎಷ್ಟೇ ಗಂಭೀರವಾದ ಭಕ್ತಿಗೀತೆಗಳವರೆಗೂ ಕೂಡ ಹಾಡುವಂತಹ ಸೈ ಎನಿಸಿಕೊಂಡಂತಹ ಗಾಯಕಿ ಅಲ್ವಾ? ಹೌದು ಹೌದು. ತಮಿಳಲ್ಲಿ ಇನ್ಫ್ಯಾಕ್ಟ್ ಒಂದು ಹುಡುಗನ್ ವಾಯ್ಸ್ ಅಲ್ಲೂ ಹಾಡಿದ್ದಾರೆ, ಒಂದು ಮೇಲ್ ಕ್ಯಾರೆಕ್ಟರ್ಗೂ ಹಾಡಿದ್ದಾರೆ ಜಾನಕಿ ಅಮ್ಮ. ಸೊ ಅವರು ಏನಂತೀರ, ಕವರ್ ಮಾಡದೇ ಇರುವಂತಹ ಒಂದು ಜಾನರೇ ಇಲ್ಲ, ಎಲ್ಲ ಹಾಡ್ಬಿಡಿದ್ದಾರೆ ಜಾನಕಿ ಅಮ್ಮ. ಸೊ ಸಚ್ ಅ ಗ್ರೇಟ್ ಲಾಸ್ ಟು ನಮ್ಮ ಇಂಡಿಯನ್ ಫಿಲ್ಮ್ ಮ್ಯೂಸಿಕ್. ಬಟ್ ಎಸ್, ಅವರ ಹಾಡುಗಳು ಐ ಥಿಂಕ್ ಒಮ್ಮೆ ನಿನ್ನನ್ನು ಕಣ್ತುಂಬ ಆಗಿರ್ಲಿ, ಹೂವಿಂದ ಹೂವಿಗೆ ಹಾರುವ ದುಂಬಿ ಆಗಿರ್ಲಿ, ಎಲ್ಲಾ ಹಾಡುಗಳು ಐ ಥಿಂಕ್ ಅದೇ ಮೆಲಕ್ ಹಾಕ್ತಾನೆ ಇರ್ತೀವಿ. ನಾವಂತೂ ಆ ಹಾಡುಗಳನ್ನ ಹಾಡೋದನ್ನ ನಿಲ್ಸಕ್ ಸಾಧ್ಯನೇ ಇಲ್ಲ. ನಿಮ್ಮ ಫೇವ್ರೆಟ್ ಹಾಡು ಯಾವುದು ಜಾನಕಮ್ಮನವ್ರು ಹಾಡಿದ್ರಲ್ಲಿ? ಆ ನನ್ಗೆ ತುಂಬಾನೇ ಇದೆ, ಬಟ್ ಐ ಥಿಂಕ್ ಹೂವಿಂದ ಹೂವಿಗೆ ಹಾರುವ ದುಂಬಿ, ಅಲ್ಲಿ ಬರುವಂತಹ ಐ ಥಿಂಕ್ ಅವ್ರು ಹಾಡಿರೋ ರೀತಿ ಅಂಡ್ ಭಾವನೆಗಳಾಗಿರ್ಲಿ, ಆ ಹಾಡು ತುಂಬಾ ಪ್ಲೀಸ್ ನಮ್ಗಾಗಿ ಹಾಡ್ಬೋದಾ ಐಶ್ವರ್ಯ ಅವರೇ? ಪ್ಲೀಸ್. ಶೋರ್ಲಿ ಮ್ಯಾಮ್. ಹೂವಿಂದ ಹೂವಿಗೆ ಹಾರುವ ತುಂಬಿ ಈನನು ಹಾಡುತ್ತಿದ್ದೇನೆ, ಈನನು ಹಾಡುತ್ತಿದೆ, ಹೂವಿನ ಕೋಮಲ ಭಾವನೆ ಕೆಣಕಿ ಈತಕ್ಕೆ ಕಾಡುತ್ತಿದೆ, ನೀ ಹೂವಿಂದ ಹೂವಿಗೆ ಹಾರುವ ತುಂಬಿ ಏನನು ಹಾಡುತ್ತಿದೆ, ಏನನು ಹಾಡುತ್ತಿದೆ. ಸೂಪರ್. ಜಾನಕಮ್ಮ ಅವ್ರನ್ನ ಭೇಟಿಯಾಗುವಂತಹ ಸಂದರ್ಭ ಏನಾದರೂ ಸಿಕ್ಕಿತ್ತಾ ತಮಗೆ? ಅನ್ಫಾರ್ಚುನೇಟ್ಲಿ ಇಲ್ಲ ಮ್ಯಾಮ್, ಇಲ್ಲಿ ತನಕ ಯಾಕೋ ಆಗ್ಲೇ ಇಲ್ಲ ಅವ್ರನ್ನ ಭೇಟಿ ಮಾಡಕ್ಕೆ. ಐ ಥಿಂಕ್ ದಟ್ಸ್ ವೆರಿ ಸ್ಯಾಡ್. ನಂಗೆ ಅದೇ ಅನ್ಫಾರ್ಚುನೇಟ್, ಭೇಟಿ ಮಾಡುವಂತ ಅವಕಾಶ ಇವತ್ತಿನ ತನಕ ಸಿಕ್ಕಿರ್ಲಿಲ್ಲ. ಓಕೆ.
ಆದ್ರೆ ಏನಂತೆ ಅವರ ಹಾಡುಗಳು ಇದೆಯಲ್ಲ ಜೊತೆಗೆ, ಅದೇ ಸಾಕು ಅನ್ಸುತ್ತೆ. ಇದ್ರ ಜೊತೆಗೆ ಐಶ್ವರ್ಯ ಅವರೇ, ಈಗಿನ ಒಂದು ಯುವ ಪೀಳಿಗೆಗೆ, ಅದರಲ್ಲೂ ಸ್ಪೆಷಲಿ ಗಾಯಕರಿಗೆ, ಇಂತಹ ಜಾನಕಿ ಅಮ್ಮ ಅವರಿಂದ ಕಲಿಯಬಹುದಾದಂತಹ ಪಾಠ ಏನು ಅಂತ ಹೇಳ್ತೀರಿ ತಾವು? ಅಂದ್ರೆ ಅದೇ ನಾನ್ ಹೇಳ್ದಂಗೆ ಅವರೇ ಒಂದು ಇನ್ಸ್ಟಿಟ್ಯೂಷನ್ ಮ್ಯಾಮ್. ಸೊ ಅದು ಅಂತ ಪಾಯಿಂಟ್ ಔಟ್ ಮಾಡಕ್ ಆಗಲ್ಲ. ಅಂಡ್ ಅಫ್ ಕೋರ್ಸ್ ನಾನು ದೊಡ್ಡೋಳು ಅಲ್ವೇ ಅಲ್ಲ ಅವ್ರ ಬಗ್ಗೆ ಮಾತಾಡಕ್ಕೆ. ಬಟ್ ನಾನು ಅದೇ ಫಿಲ್ಮ್ ಸಾಂಗ್ಸ್ ಸ್ಟಾರ್ಟ್ ಮಾಡಿದ್ದೆ ಎಸ್ ಜಾನಕಿ ಅವರ ಹಾಡುಗಳಿಂದ. ಸೊ ನಿಮಗೆ ಒಂದು ಪ್ರಾಬಬ್ಲಿ ಮೈ ಟೇಕ್ ಅವೇ ಇಸ್ ಯಾವುದೇ ಹಾಡುಗೂ ಭಾವ ಅನ್ನೋದು ತುಂಬಾ ಮುಖ್ಯ. ಸೊ ಅದಿಲ್ಲ ಅಂದ್ರೆ ಐ ಥಿಂಕ್ ಲಿಸನರ್ಸ್ ಜೊತೆ ಕನೆಕ್ಟ್ ಆಗಕ್ ಆಗೋದೇ ಇಲ್ಲ. ಸೊ ಅದೇನಾ ಈಗಿನ ಪೀಳಿಗೆಯನ್ನು ಕೂಡ ಆಕರ್ಷಿಸ್ತಾ ಇರೋದು? ಜಾನಕಮ್ಮನವರ ಯಾವುದೇ ಭಾವ ಇರ್ಬೋದು, ಅದಕ್ಕೆ ಜೀವ ತುಂಬುವಂತಹ ಒಂದು ಕಲೆ ಏನಿದೆ, ಅದು ಈಗಿನ ಪೀಳಿಗೆಯನ್ನು ಕೂಡ ಆಕರ್ಷಿಸ್ತಾ ಇದೆಯಾ? ಹೌದು ಮ್ಯಾಮ್. ಯಾಕಂದ್ರೆ ಅದಕ್ಕೆ ಪ್ಲೇಬ್ಯಾಕ್ ಸಿಂಗಿಂಗ್ ಅನ್ನೋದು ಹಾಗೆ ಅಲ್ವಾ? ಅಂದ್ರೆ ಇಟ್ಸ್ ಜಸ್ಟ್ ಸಾಂಗ್, ನಮ್ಗೆ ವಿಜುವಲ್ ಏನು ಇರಲ್ಲ. ಸೊ ನೀವು ಒಬ್ರು ಸಿಂಗರ್ ಆಗಿ ಅದೆಷ್ಟು ನೀವು ಭಾವನೆ ಕೊಟ್ಟು ಹಾಡಕ್ಕಾಗತ್ತೋ, ಸೊ ಕೇಳೋಗ್ರು ನಾ ಹೇಳ್ದಂಗೆ ವಿಜುವಲ್ ಏನು ನೋಡ್ದೇನೆ ಅರ್ಥ ಮಾಡ್ಸೋದು ಅಥವಾ ಹೃದಯಕ್ಕೆ ಮುಟ್ಸೋ ಅಂತದ್ದು ಐ ಥಿಂಕ್ ಜಾನಕಿ ಅಮ್ಮಗಿಂತ ಇನ್ಯಾರು ಅದನ್ನ ಅಷ್ಟು ಅಚ್ಚುಕಟ್ಟಾಗಿ ಮಾಡಕ್ಕೆ ಚಾನ್ಸೇ ಇಲ್ಲ ಮ್ಯಾಮ್. ಸೊ ಅವರು ಇವಾಗ ಜಾನಕಿ ಅಮ್ಮ ಹಾಡಿದ್ದಾರೆ ಅಂತ ಗೊತ್ತಿಲ್ಲದೆ ಇದ್ರೆ ಯಾವ್ದೋ ಮಗುನೇ ಹಾಡಿರ್ಬೇಕು ಅಂತ ಅನ್ಸುತ್ತೆ ನಮ್ಗೆ. ಸೊ ಯಾವ್ದೋ ಒಂದ್ ವಿಡಿಯೋ ನೋಡ್ತಿದ್ದೆ, ಅಂದ್ರೆ ಎಲ್ಲ ಒಂದು ಸಣ್ಣ ವಿಷಯ ಆಗಿರ್ಲಿ, ಆರಿರಾರು ಅಂತ ಹಾಡೋದಾಗಿರ್ಲಿ ಅಥವಾ ಏನೋ ಒಂದ್ ಎಕ್ಸ್ಪ್ರೆಷನ್ ಹೇ ಅಂತ ಹೇಳೋದಾಗಿರ್ಲಿ, ಸೊ ಅದು ಐ ಥಿಂಕ್ ಅವರೇ ಸಾಟಿ ನೀವ್ ಹೇಳ್ದಂಗೆ. ಸೊ ಐ ಥಿಂಕ್ ಇವಾಗ ನಾವೆಲ್ಲ ಕಲ್ತ್ಕೋಬೇಕಾಗಿರೋದು ಒಂದು ಭಾವ ತುಂಬಿಸಿ ಹೇಗೆ ಒಂದು ಹಾಡನ್ನ ಕೇಳುಗರಿಗೆ ಮುಟ್ಟಿಸಬಹುದು ಅನ್ನೋದು ಐ ಥಿಂಕ್ ಇಸ್ ದ ಟೇಕ್ ಅವೇ. ನಿಜ. ಈ ಸಂದರ್ಭದಲ್ಲಿ ಈಗ ಜಾನಕಮ್ಮನವರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲ ನಿಜ, ಆದರೆ ಅವರನ್ನು ಸ್ಮರಿಸ್ಕೊಳ್ತಾನೆ ಇರ್ಬೋದು ಅವರ ಗಾಯನದ ಮುಖಾಂತರವಾಗಿ. ಇಂತಹ ಸಂದರ್ಭದಲ್ಲಿ ಜಾನಕಮ್ಮನವರಿಗೆ ನಾವೆಲ್ಲರೂ ಕೂಡ ಸಲ್ಲಿಸಬಹುದಾದಂತಹ ಅಥವಾ ಕೊಡಬಹುದಾದಂತಹ ಅತ್ಯುತ್ತಮ ಗೌರವ ಅಂತಂದರೆ ಯಾವುದು ತಮ್ಮ ಪ್ರಕಾರ? ಐ ಥಿಂಕ್ ನಾವು ಮುಂಚೆಯಿಂದಾನು ಮಾಡ್ಕೊಂಡ್ ಬಂದಿದೀವಿ. ಐ ಥಿಂಕ್ ಅವರ ಹಾಡುಗಳನ್ನ ಇನ್ನೂ ಹೆಚ್ಚು ನಾವು ಎಷ್ಟೊಂದು ಅನ್ಎಕ್ಸ್ಪ್ಲೋರ್ಡ್ ಆಗಿರ್ಲಿ ಅಥವಾ ನಾವು ಕೇಳದೇ ಇರುವಂತಹ ಹಾಡುಗಳಾಗಿರ್ಲಿ ಅಥವಾ ಅವ್ರು ಎಷ್ಟು ಭಾಷೆಗಳಲ್ಲಿ ಹಾಡಿದ್ದಾರೆ. ಸೊ ಐ ಥಿಂಕ್ 17ಕ್ಕೂ ಅಧಿಕ ಭಾಷೆ. ಸೊ ಆ ಹಾಡುಗಳನ್ನೆಲ್ಲ ಐ ಥಿಂಕ್ ನಿಜವಾಗ್ಲೂ ಒಂದು ನಾವ್ ಎನ್ಸೈಕ್ಲೋಪೀಡಿಯಾ ತರ ಮಾಡಿ ಒಂದು ಪ್ರಾಬಬ್ಲಿ ಅದರಿಂದ ಕಲ್ತ್ಕೊಳ್ಳೋ ತುಂಬಾ ಇದೆ ಮ್ಯಾಮ್. ಸೊ ಅವ್ರು ಹಾಡಿರುವಂತಹ ಹಾಡುಗಳನ್ನ ಕೇಳಿಸ್ಕೊಳ್ದೇ ಇರೋ ಹಾಡುಗಳನ್ನ ನಾವೆಲ್ಲ ಕೇಳಿಸ್ಕೊಂಡು ಆ ಹಾಡುಗಳನ್ನ ಕಲ್ತು ಐ ಥಿಂಕ್ ಇಫ್ ವಿ ಪರ್ಫಾರ್ಮ್ ಇಟ್ ಟು ದ ಜನರೇಷನ್ಸ್ ಟು ಕಮ್, ಐ ಥಿಂಕ್ ವಿ ವಿಲ್ ಕೀಪ್ ಹರ್ ಅಂಡ್ ಹರ್ ಮ್ಯೂಸಿಕ್ ಅಲೈವ್ ಫಾರ್ ಎವರ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಐಶ್ವರ್ಯ. ಕೊನೆಯದಾಗಿ ಜಾನಕಿ ಅವರ ನೆನಪಿಸ್ತಾ ಅವ್ರಿಗೆ ನುಡಿ ನಮನ ಸಲ್ಲಿಸೋದಾದ್ರೆ ಹಾಡಿನ ಮುಖಾಂತರ ಯಾವ ಹಾಡು ಅವರ ಫೇವ್ರೇಟ್ ಹಾಡಲ್ಲಿ? ನಂಗೆ ನಾನು ನೀನು ಒಂದಾದ ಮೇಲೆ ಹಾಡು. ಎರಡು ಸಾಲು. ನಾನು ನೀನು ಒಂದಾದ ಮೇಲೆ ಹೀಗೆ ನೀ ನನ್ನ ನೋಡುವೆ, ನಾನು ನೀನು ಒಂದಾದ ಮೇಲೆ ಹೀಗೆ ನೀ ದೂರ ಹೋಗುವೆ, ಕಣ್ಣಲ್ಲಿ ನಿನ್ನ ಸಿಂಗಾರ ಮಾಡಿ ಕಣ್ತುಂಬ ನೋಡುವೆ, ನಾನು ನೀವು ಒಂದಾದ ಮೇಲೆ ಹೀಗೆ ನೀ ದೂರ ಹೋಗುವೆ. ಥ್ಯಾಂಕ್ ಯು ಐಶ್ವರ್ಯ, ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.